ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ರವಿನಾರಾಯಣ್ ಸರ್ ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೊದಲನೇ ಒಂದು ಕೇಸ್ ಅಂತಂದ್ರೆ ರಿಂಗ್ ರೋಡ್ ಶುಭಾ ಕೇಸ್ ನೀವು ಕೇಳಿರಬಹುದು ಅಂತ ಅನ್ಸುತ್ತೆ. ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಫಸ್ಟ್ ಒಪಿನಿಯನ್ ಏನು ಸರ್? ಇಲ್ಲ ಮೇಡಮ್, ಏನಾಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಈ ಮದುವೆಗಳು ಆಗ್ತಾ ಇರೋದು ಎಲ್ಲ ಲೇಟೆಸ್ಟ್ ಈಗ ಅವರವರೇ ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ. ಕರೆಕ್ಟ್ ಆಗಿ ತಂದೆ ತಾಯಿ ಒಪ್ಪಿಗೆ ಇಲ್ಲದೆ ಮಾಡಿಕೊಂಡು ತಾತ್ಕಾಲಿಕ ಇದಕ್ಕಾಗಿ ಮದುವೆ ಆಗ್ತದ ಅಂತ ಅನಿಸ್ತದೆ. ಅವ್ರಿಗೇನೋ ಸುಖ ಯಾವ ತರ ಸುಖ ಬಯಸ್ತಾರೋ ಅಂತ ಅರ್ಥ ಆಗ್ತಾ ಇಲ್ಲ. ಬಹಳ ಒಂದು ಕೆಟ್ಟ ಬೆಳವಣಿಗೆ ಸೊಸೈಟಿಯಲ್ಲಿ ಬಹಳ ಕೆಟ್ಟ ಬೆಳವಣಿಗೆ ಇದು. ರವಿ ಸರ್, ಓಕೆ ನೋಡಿ, ಈಗ ಎಲ್ಲ ಕೇಸ್ಗಳಲ್ಲಿ ಒಂದು ಕಾಮನ್ ಥಿಂಗ್ ಗೊತ್ತಾಗ್ತಾ ಇರೋದು ಸರ್, ಈಗ ಕೊಲೆ ಆಗುತ್ತೆ, ಕೊಲೆ ಆದ ನಂತರ ಯಾವುದೇ ಒಂದು ಕೇಸನ್ನು ತೆಗೆದುಕೊಳ್ಳಿ. ಈಗ ನೋಡಿ, ಕೊಲೆ ಆದ ನಂತರ ಯುವಕ ಆಗಿರ್ಬೋದು ಅಥವಾ ಯುವತಿ ಆಗಿರ್ಬೋದು ನೇರವಾಗಿ ಬಂದು ಠಾಣೆಗೆ ಬಂದು ಒಪ್ಪಿಗೆಯನ್ನು ಅಂದರೆ ತಪ್ಪು ಒಪ್ಕೊಬಿಡ್ತಾರೆ. ಅಂದರೆ ಹೌದು ನಾನು ಕೊಲೆ ಮಾಡಿಸಿದ್ದೀನಿ ಅಥವಾ ನಾನೇ ಕೊಲೆ ಮಾಡಿದ್ದೀನಿ ಅಂತ. ಯಾಕೆ ಈ ರೀತಿಯಾಗಿ ಒಪ್ಕೋತಾರೆ ಅಂತ ಹೇಳಿ ನೋಡಿ, ಕೊಲೆ ಮಾಡೋದಕ್ಕೂ ಮೊದಲು ಒಂದು ಧೈರ್ಯ ಇರುತ್ತೆ ಅವ್ರಿಗೆ. ಕೊಲೆ ಮಾಡಿದ್ರು ನಾವು ಏನಾದರೂ ಫೇಸ್ ಮಾಡ್ತೀವಿ ಅನ್ನೋ ಧೈರ್ಯ ಇರುತ್ತೆ. ಬಟ್ ಕೊಲೆಯ ನಂತರ ಅವರು ಏಕದಮಾಗಿ ಒಂದು ನ್ಯೂಟ್ರಲ್ ಆಗಿಬಿಡ್ತಾರೆ, ಭಯಭೀತರಾಗ್ತಾರೆ, ತಪ್ಪನ್ನು ಒಪ್ಕೋತಾರೆ. ಈ ರೀತಿಯ ಪ್ರಕರಣಗಳನ್ನು ನೀವು ಕೂಡ ನೋಡಿದ್ರಾ? ಯಾಕೆ ಈ ಥರ ಆಗ್ತಾ ಇದೆ ಅಂತ? ಇಲ್ಲ, ಈಗ ಏನಾಗಿದೆ, ಒಂದು ಕಾನೂನಿನ ಭಯ ಇಲ್ಲ. ಇನ್ನೊಂದು ಏನು ಅಂತ ಹೇಳಿದ್ರೆ, ಎಲ್ಲ ಸೀರಿಯಲ್ಗಳು ಬೇರೆ ಬೇರೆ ತರದೆಲ್ಲ ನೋಡಿ ಮಾನಸಿಕವಾಗಿ ಒಂಥರ ಏನು ಇಂಥ ಇದ್ದಂತ ಪ್ರೇರಣೆ ಆಗ್ತಾ ಇದೆ ಇವೆಲ್ಲ. ಓಕೆ, ಸಂಪರ್ಕ ಕಡಿತವಾಗಿರುವಂಥದ್ದು. ಮೂರ್ತಿ ಸರ್, ನನ್ನ ಪ್ರಶ್ನೆ ಇರುವಂಥದ್ದು ಈ ಶುಭಾ ಕೇಸ್ಗೆ ಸಂಬಂಧಪಟ್ಟಂತೆ ನೋಡಿ, ಸಾಮಾನ್ಯವಾಗಿ ಯುವತಿ ಅಂತ ಹೇಳಿದ್ರೆ ಅಥವಾ ಹೆಣ್ಮಕ್ಳಂತ ನೋಡಿದ್ರೆ ನಮ್ಗೆ ಅನಿಸ್ತಾ ಇತ್ತು, ಒಂದು ಹಂತವಾಗಿ ನಾವು ಹಿಂದೆ ನೋಡಿದ್ವಿ, ಏನಾದರೂ ಮನೆಯವರು ಬೈದರೆ ಅಥವಾ ಬಲವಂತಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಆ ಒಪ್ಪಿಗೆ ಪಡೆದುಕೊಂಡು ಅದಾದ ನಂತರ ಮದುವೆ ಮಾಡ್ಕೊಂಡು ಇರ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಮದುವೆ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ. ಮದುವೆ ಮಾಡಿದ್ರೆ ನಾನು ಬಲವಂತವಾಗಿ ಹಾಗಾದ್ರೆ ನಾನು ತೋರಿಸ್ತೀನಿ, ಏನು ಬೇಕಾದ್ರೂ ನಾನು ತೋರಿಸ್ತೀನಿ, ನಾನು ಒಂದು ಗತಿ ಕಾಣಿಸ್ತೀನಿ, ಆ ರೀತಿಯ ಮನಸ್ಥಿತಿ ಕೂಡ ಬಂದಿರುವಂಥದ್ದು. ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು ಉತ್ತರವನ್ನು ಪಡೆದುಕೊಳ್ತೀನಿ ಮೂರ್ತಿ ಸರ್ ಇಂದ. ಅದು